ಶೌರ್ಯ, ಏನೋ ಇದು, ಯಾವುದ್ರ ಬಗ್ಗೆ ಬೇಜಾರು ಮಾಡ್ಕೋತಿದ್ಯಾ? ಇವಾಗ ಏನಾಯ್ತು ಅಂತ? ನಿನಗಿಷ್ಟವಾಗಿರೋ ಕೆಲಸ ಬೇಕು ಅಂತ ಕಷ್ಟಪಟ್ಟೆ, ಕೆಲಸನ ಪಡ್ಕೊಂಡು ನಿನ್ ಕೆಲಸನ ನೀನು ಪ್ರಾಮಾಣಿಕತೆಯಿಂದ ಮಾಡ್ದೆ. ಇವತ್ ಯಾರ್ದೋ ಮಾತು ಕೇಳಿ ನಿನ್ನ ಕೆಲ್ಸದಿಂದ ತೆಗ್ದು ಹಾಕಿದ್ರೆ ಅದಕ್ಕೋಸ್ಕರ ನೀನ್ ಯಾಕೆ ಬೇಜಾರು ಮಾಡ್ಕೋತೀಯ? ನೀನ್ ಹೀಗೆ ಬೇಜಾರಾಗಿರೋದನ್ನ ನೋಡಿ ನಮ್ಗೆ ತಡ್ಕೊಳಕ್ಕಾಗ್ತಿಲ್ಲ ಶೌರ್ಯ. ನಿನ್ನ ಪ್ರಾಮಾಣಿಕತೆನ ಗುರುತಿಸ್ತಾ ಇರೋ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಹೋಯ್ತು ಅಂತ ಬೇಜಾರು ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಶೌರ್ಯ. ಹೋಗ್ಲಿ ಬಿಡು, ಈ ಕೆಲಸ ಅಲ್ಲ ಅಂತಂದ್ರೆ ಇನ್ನೊಂದು ಕೆಲಸ ಮಾಡಿದ್ರಾಯ್ತು. ಅಷ್ಟಕ್ಕೂ ಅಲ್ಲಿ ಇಲ್ಲಿ ಕೆಲಸ ಮಾಡೋ ಅಗತ್ಯ ನಿನ್ಗೇನೋ? ನಮ್ಗೇನ್ ಕಡಿಮೆ ಆಗಿದೆ? ಆ ಕೆಲಸ ಹೋದ್ರೆ ಹೋಯ್ತು ಬಿಡು ಶೌರ್ಯ, ಇನ್ಯಾವುದಾದ್ರೂ ಒಂದು ಬಿಸ್ನೆಸ್ ಮಾಡಬಹುದು. ನಿಜಾನೇ ಅಲ್ವಾ? ನೀನು ಸ್ವಂತವಾಗಿ ನಿನಗಿಷ್ಟವಾದ ಕೆಲಸ ಮಾಡಿದ್ರೆ ಈ ತಲೆನೋವುಗಳೇ ಇರಲ್ಲ. ಶುರು ಮಾಡ್ಕೊಂಡ್ರಾ? ಈಗ ಎಲ್ರು ಎಲ್ಲಾನು ಚೆನ್ನಾಗೇ ಮಾತಾಡ್ತೀರಾ. 4 ದಿನ ಕಳೆದ್ಮೇಲೆ ಎಲ್ಲಾ ವಿಚಾರದಲ್ಲೂ ಎಲ್ರು ನನ್ ಮಗನ್ನ ಕೀಳಾಗಿ ನೋಡ್ತೀರಾ. ಯಾಕೆ ಮಾಡ್ತಾರೆ? ಏನ್ ಮಾತಾಡ್ತಿದ್ಯಾ ನೀನು? ಈಗಾಗ್ಲೇ ಅನುಪಮ ಹಾಗ್ ಮಾಡಿರೋದಕ್ಕೆ ಹೇಳ್ತಾ ಇದೀನಿ. ಇಲ್ ನೋಡಿ, ಇವ್ರು ನಿಟ್ಕೊಂಡು ಮನೆ ಅಳಿಯ ಹಾಕಿದ್ದನ್ನ ತಿನ್ಕೊಂಡ್ ಬಿದ್ದಿರ್ತಾರೆ ಅಂತ ಹೀಯಾಳ್ಸಿ ಎಷ್ಟು ಸಲ ಮಾತಾಡಿಲ್ಲ. ಎಲ್ಲ ಚೆನ್ನಾಗಿ ನಡೀತಾ ಇರೋವಾಗ ಎಲ್ರೂ ನಮ್ಮವ್ರೆ. ಒಂದ್ಸಲ ಕೈ ನಿಂತು ಹೋದ್ರೆ ಹೊರಗ್ನವ್ರಿಗಿಂತ ಜಾಸ್ತಿ ಅವಮಾನ ಮಾಡೋದು ಕೂಡ ನಮ್ಮವ್ರೇನೆ. ದಮಯಂತಿ, ಶಿವರಾಮ್ ಈ ಮನೆ ಅಳಿಯ ನಾವ್ಯಾವತ್ತೂ ಕೀಳಾಗಿ ನೋಡಿಲ್ಲ. ಇದೇನ್ ಸಂದರ್ಭ? ನೀನೇನ್ ಮಾತಾಡ್ತಿದ್ಯಾ ದಮಯಂತಿ? ಸಂದರ್ಭ ಯಾವುದೇ ಆಗಿದ್ರು ಸರಿ, ಒಬ್ರು ದಯೆ ದಾಕ್ಷಿಣ್ಯ ಮೇಲೆ ಬದುಕೋ ಅಂತ ಅವಶ್ಯಕತೆ ನಮಗಿಲ್ಲ. ನಮ್ ಜೀವನನ ನಾವು ನೋಡ್ಕೋತೀವಿ. ಯಾಕೆ ದಮಯಂತಿ, ನೀನು ಬೇರೆ ನಾವು ಬೇರೆ ಅಂತ ಮಾತಾಡ್ತಿದ್ಯಾ? ನಾವೆಲ್ಲರೂ ಇಲ್ಲಿ ಒಂದೇ ಅಲ್ವಾ? ಬೇರೆ ಅನ್ನೋ ಭಾವನೆ ಬರೋಕ್ ಹೇಗ್ ಸಾಧ್ಯ? ಹಾ, ನಮ್ಮವ್ರೆ. ನಮಗೆ ಕಷ್ಟ ಬರ್ದೇ ಇರೋವರೆಗೂ ಎಲ್ರೂ ನಮ್ಮವ್ರೆ. ಕಷ್ಟ ಬರ್ತಿದ್ ಹಾಗೆ ಎಲ್ರೂ ಹೊರಗ್ನವ್ರಾಗ್ತಾರೆ. ಇಲ್ಲಿ ಯಾರು ಹಾಗೆ ಅನ್ಕೊಳ್ತಿಲ್ವಲ್ಲ ದಮಯಂತಿ? ಈ ಕೆಲಸ ಹೋದ್ರೇನಂತೆ? ಈ ಮನೆ ಆಸ್ತಿ ಇದೆ, ನನ್ನ ಆಸ್ತಿ ಇದೆ. ನನ್ನ ಆಸ್ತಿ ಎಲ್ಲ ನನ್ನ ಮಗಳದೇ ತಾನೆ, ಅಂದ್ರೆ ಶೌರ್ಯನಿಗೆ ತಾನೆ. ನಿನ್ನ ಆಸ್ತಿ ನಿನ್ನ ಮಗಳದೇ ಆಗಿದ್ರು ಈಗ ಅವಳು ನನ್ನ ಸೊಸೆ. ಆ ಆಸ್ತಿ ಮೇಲೆ ಆಧಾರ ಆದ್ರೆ ಅವಳು ಅನ್ಯಾಯ ಆಗಲ್ವಾ? ಈಗಾಗ್ಲೇ ಕೆಲ್ಸ ಕಳ್ಕೊಂಡಿದ್ದಾನೆ ಅಂತ ಊರವರೆಲ್ಲ ನಗ್ತಿದ್ದಾರೆ. ನಿನ್ನೆವರೆಗೂ ಆಫೀಸರ್ ಅಂತ ಗೌರವ ಕೊಡ್ತಾ ಇದ್ದವರು ನಾಳೆ ಹೆಂಡತಿ ಆಸ್ತಿ ತಿನ್ಕೊಂಡು ಬದುಕ್ತಾ ಇದ್ದಾನೆ ಅಂತ ಅವಮಾನ ಮಾಡೋದಿಲ್ವಾ? ಶೌರ್ಯ, ಶೌರ್ಯ, ಇವಾಗ ನಾನು ಅಮ್ಮಂಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡಿದ್ರೆ ಅತ್ತೆ ಬೇಡದೆ ಇರೋ ಇಶ್ಯೂ ಮಾಡ್ತಾರೆ. ತಾಯಿಯಾಗಿ ಮಗನ್ನ ಸಮಾಧಾನ ಮಾಡೋದ್ ಬಿಟ್ಟು ನಿನ್ನ ಮಾತಿಂದ ಇನ್ನೂ ಅವನಿಗೆ ನೋವು ಕೊಡ್ತಿದ್ಯಲ್ಲ, ಯಾಕೆ? ನೀವು ಮಾಡಿದ್ರೆ ಅದು ತಪ್ಪಲ್ಲ, ಆದ್ರೆ ನಾನು ಏನೇ ಮಾತಾಡಿದ್ರು ಅದು ತಪ್ಪೇ. ಬನ್ನಿ. ಶೌರ್ಯ ತುಂಬಾನೇ ಬೇಜಾರು ಮಾಡ್ಕೊಂಡಿದ್ದಾನೆ. ಅವನಿಗೆ ಹೇಗೆ ಸಮಾಧಾನ ಹೇಳೋದು ಅಂತಾನೆ ಗೊತ್ತಾಗ್ತಿಲ್ಲ. ಕಲ್ಯಾಣಿ, ಹೆಂಡತಿಗೆ ಕಷ್ಟ ಬಂದಾಗ ಗಂಡನ ಧೈರ್ಯ ಬೇಕು. ಅದೇ ಗಂಡನಿಗೆ ಕಷ್ಟ ಬಂದಾಗ ಹೆಂಡತಿ ಸಮಾಧಾನ ಬೇಕು. ಹೇಗೆ ಅನ್ನೋದನ್ನ ನೀನೇ ಯೋಚನೆ ಮಾಡು.
ಮಾಡ್ಕೋಬೇಕು? ತಪ್ಪು ಮಾಡಿದ್ದೀನಿ ಅಂತ ನಂಬಿರೋದಕ್ಕೆ ಅಲ್ವಾ ಕಲ್ಯಾಣಿ ನನ್ನನ್ನ ಸಸ್ಪೆಂಡ್ ಮಾಡಿದ್ದಾರೆ. ಮನುಷ್ಯನ ನಂಬೋದ್ ಬಿಟ್ಟು ಸಾಕ್ಷಿನ ನಂಬೋ ಕಾನೂನು. ಇದಕ್ಕಿಂತ ಇನ್ನೇನ್ ಮಾಡೋದಕ್ಕಾಗತ್ತೆ? ನಿಮ್ ಬಗ್ಗೆ ಏನ್ ಬಹಳ ಗೊತ್ತು ಅಂತ ಅವ್ರು ನಿಮ್ಮನ್ನ ತಪ್ಪು ಮಾಡಿದ್ದೀರಾ ಅಂತ ಹೇಳ್ತಾ ಇರೋದು? ನೀವು ಯಾವ ತಪ್ಪು ಮಾಡಿಲ್ಲ, ಮಾಡೋದು ಇಲ್ಲ. ಆ ದಿನ ನೀನ್ ನನ್ ಕುತ್ತಿಗೆಗೆ ತಾಳಿ ಕಟ್ಟಿದ್ಯಾಕೆ? ಸಂಪದ ಮಾಡಿರೋ ಮೋಸನ ತಡ್ಕೊಳ್ಳೋದಕ್ಕಾಗ್ದೆ ಈ ಹಸುಗೋಸಿಗೆ ತಾಯಿನ ಕರ್ಕೊಂಡ್ ಬರೋದಕ್ಕೆ ತಾನೆ. ಆ ಕ್ಷಣಕ್ಕದು ಎಲ್ಲರಿಗೂ ತೊಂದ್ರೆ ಅಂತ ಅನ್ಸಿರ್ಬಹುದು. ಆದ್ರೆ ನೀವ್ ನನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೋತಾ ಇದ್ದೀರಾ. ನೀವು ತೋರ್ಸಿರೋ ಪ್ರೀತಿಗೆ ನೀವೇನಾದ್ರೂ ಇಲ್ಲ ಅಂದ್ರೆ ಬದುಕಲ್ಲ ಅನ್ನೋ ಸ್ಥಿತಿಗೆ ಕರ್ಕೊಂಡ್ ಬಂದ್ ನಿಲ್ಸಿದೆ. ಮನ್ಸಲ್ಲಿರೋ ಯೋಚನೆನ ಸೈಡಲ್ಲಿಟ್ಟು ಈ ತರ ಮೂಡಿ ಆಗಿರ್ದೇನೆ ಸ್ವಲ್ಪ ದಿನ ರಿಲ್ಯಾಕ್ಸ್ಡ್ ಆಗಿ ಮನೇಲೆ ಇದ್ಕೊಂಡು ಹ್ಯಾಪಿಯಾಗಿ ನಮ್ ಕಂದನ್ ಜೊತೆ ಆಟ ಆಡಿ. ಕಂದ, ಅಪ್ಪನ ಹತ್ರ ಹೋಗು. ಬಾ 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 ಬಾ. ಹೇ ಕಂದ, ಹೇ ಒಲ್ಲು. ಇವಾಗ ನೋಡು ಕಂದ, ನಿಮ್ಮಪ್ಪ ನೋಡಕ್ಕೆ ಎಷ್ಟು ಚೆನ್ನಾಗಿದ್ದಾರೆ. ನೋಡಿದ್ರ ಅದ್ಗೆ ಎಷ್ಟು ಸಂತೋಷವಾಗಿದ್ದಾಳೆ. ಎಂಜಾಯ್ ಮಾಡ್ಬೇಕಂತೆ. ಕೆಲ್ಸ ಹೋಗಿದೆ, ಸಂಸಾರನ ಹೇಗ್ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋ ಆಲೋಚನೆ ಏನಾದ್ರೂ ಇದೆಯಾ? ಸ್ವಲ್ಪನಾದ್ರೂ ಆ ನೋವೇನಾದ್ರೂ ಕಾಣಿಸ್ತಿದ್ಯಾ? ಇವಾಗ ನೋಡಿ, ಅವ್ರು ಎಂಜಾಯ್ ಮಾಡೋದಕ್ಕೆ ನೀವದೆಷ್ಟು ಕಷ್ಟಪಡ್ಬೇಕು.
ಯಾಕೆ ಪಾರ್ವತಿ ಯೋಚನೆ ಮಾಡ್ತಿದೀಯಾ? ಈಗ ನಡೀತಿರೋದನ್ನ ನೋಡಿದ್ರೆ ಮುಂದೆ ಇನ್ನೇನ್ ನಡೆಯುತ್ತೋ ಅಂತ ಭಯ ಆಗ್ತಿದೆ ರೀ. ಹಣೆ ಬರ ನಮ್ಮ ಕೈಲಿರುತ್ತಾ? ಇದ್ರೆ ಈ ಪರಿಸ್ಥಿತಿ ಯಾಕೆ ಬರೋಕ್ ಬಿಡ್ತೀವ್ರಿ? ಇವಾಗ ನಾವು ನೋವು ಪಟ್ಕೊಂಡು ಏನ್ ಪ್ರಯೋಜನ ಹೇಳು? ಏನು ಮಾಡಕ್ಕಾಗಲ್ಲ ಅಂತ ಅರ್ಥ ಆಗ್ತಾನೆ ಇದೆ, ಆದ್ರೆ ಏನು ಮಾಡ್ದೇನೆ ಹೇಗಿರ್ಬೇಕೋ ಅರ್ಥ ಆಗ್ತಿಲ್ಲ. ನಿನ್ನೆ ಮೊನ್ನೆವರೆಗೂ ಪರಿಸ್ಥಿತಿಗಳೆಲ್ಲ ಅನುಕೂಲವಾಗಿ ಸಂತೋಷವಾಗೇ ಅನ್ನಿಸ್ತು. ಆದ್ರೆ ಒಂದೇ ಸಲ ಸುಂಟರ್ ಗಾಳಿಗೆ ಸಿಕ್ಕಿ ತತ್ತರಿಸಿ ಹೋಗ್ತಿದೀವಿ ಅನಿಸ್ತಿದೆ. ಶೌರ್ಯನ್ ಕೆಲಸ ಹೋಯ್ತು, ಹೋಗ್ಲಿ. ನಮ್ಮ ಪರಿಸ್ಥಿತಿ ಏನಾದ್ರೂ ಚೆನ್ನಾಗಿದ್ಯಾ? ಅದೇನೋ ಕೆಟ್ಟ ರೋಗ ಅಂತ ಪ್ರಪಂಚನೇ ತಲೆ ಕೆಳಗಾಗಿದೆ. ವ್ಯಾಪಾರ ಸರಿಯಾಗಿ ನಡೀತಿಲ್ಲ. ಬರೀ ನಮ್ದೇ ಅಲ್ಲ ಪಾರ್ವತಿ, ಎಲ್ಲಾ ಕಡೆ ವ್ಯಾಪಾರಗಳು ಬುಡಮೇಲಾಗಿವೆ. ಮನುಷ್ಯನಿಗೆ ಮನುಷ್ಯ ಎದುರು ಬಂದ್ರೆ ಭಯ ಪಡೋ ಪರಿಸ್ಥಿತಿ ಬಂದಿದೆ. ಹೀಗಿರುವಾಗ ವ್ಯಾಪಾರಗಳು ಹೇಗೆ ನಡೆಯುತ್ತವೆ ಹೇಳು? ನನ್ನ ನೋವು ಅದೇ ರೀ. ನಮ್ಮ ವ್ಯಾಪಾರ ಚೆನ್ನಾಗಿದ್ದಿದ್ರೆ ದಮಯಂತಿ ಎಷ್ಟೇ ಬೇಡ ಅಂತ ಜಗಳ ಮಾಡಿದ್ರು 10 ಲಕ್ಷನಾದ್ರೂ ಶೌರ್ಯನ್ ಕೈ ಕೊಟ್ಟು ಏನಾದ್ರೂ ವ್ಯಾಪಾರ ಮಾಡು ಅಂತ ಧೈರ್ಯ ಹೇಳ್ತಿದ್ದೆ. ನಿನ್ನ ಮನಸ್ಸು ನನಗೆ ಅರ್ಥ ಆಗಲ್ವಾ ಪಾರ್ವತಿ? ಈಗಷ್ಟೇ ನಮಗೇನು ಕಡಿಮೆ ಅಂತ ಶೌರ್ಯನಿಗೆ ಧೈರ್ಯ ಹೇಳಿದೆ ಅಂತ ನನಗೆ ಗೊತ್ತು. ಕೈಯಲ್ಲಿ ಮಾಡದೇ ಇದ್ರೂ ಮಾತಲ್ಲಾದ್ರೂ ಹೇಳ್ಬೇಕಲ್ವರಿ? ಹೋಗ್ಲಿ, ಒಡವೆ ಮಾರಿ ಕೊಡೋಣ ರೀ. ಆ ವಿಷಯ ಶೌರ್ಯನಿಗೆ ಗೊತ್ತಾದ್ರೆ ಇನ್ನಷ್ಟು ನೋವು ಪಟ್ಕೋತಾನೆ. ಮನೇಲಿ ದುಡ್ಡಿಲ್ಲ ಅಂದ್ರು ಹೆಣ್ಮಕ್ಳು ಮೈ ಮೇಲೆ ಬಂಗಾರ ಇರಬೇಕು. ಅದು ಕೂಡ ಇಲ್ಲ ಅಂದ್ರೆ ನಾವು ದಿವಾಳಿ ಆಗ್ಬಿಟ್ಟಿದೀವಿ ಅಂತ ನಮಗಾಗದೇ ಇದ್ದವರು ನಮ್ಮ ವಿರುದ್ಧ ಪ್ರಚಾರ ಮಾಡ್ತಾರೆ. ಅಂತ ಕೆಟ್ಟ ಪರಿಸ್ಥಿತಿ ಬಂದ್ರೆ ಅದನ್ನೇ ಮಾಡೋಣ, ನೋಡೋಣ. ಚಿಕ್ಕ ಮಗುವಾಗಿದ್ದಾಗ ತಪ್ಪು ಹೆಜ್ಜೆ ಇಟ್ಟಾಗ ಬೆರಳು ಹಿಡಿದು ನಡೆಯೋ ಕಲ್ಸಿದ್ವಿ. ಜೀವನ ತಲೆ ಕೆಳಗಾದಾಗ ಆರ್ಥಿಕವಾಗಿ ಸಹಾಯ ಮಾಡಕ್ಕಾಗ್ದಿರೋ ಪರಿಸ್ಥಿತಿ ನಮ್ದು. ಇಂಥ ಪರಿಸ್ಥಿತಿ ಶತ್ರು ಕೂಡ ಬರಬಾರ್ದು ರೀ. ಆದಷ್ಟು ಬೇಗ ಈ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ಲಿ ಅಂತ ಆ ಭಗವಂತನ ಕೇಳ್ಕೊಳ್ಳೋದನ್ನ ಬಿಟ್ರೆ ಬೇರೆ ದಾರಿನೇ ಇಲ್ಲ. ಆಫೀಸರ್ ಕೆಲಸ ಹೋಗಿರೋದೇ ಎಲ್ಲರ ಬೇಜಾರಿಗೂ ಕಾರಣ ಆಗಿದೆ. ಈ ಕಷ್ಟದಿಂದ ಬೇಗ ನಮ್ಮನ್ನ ಹೊರಗಡೆ ತಂದು ಎಲ್ಲರೂ ಸಂತೋಷವಾಗಿರೋ ಹಾಗೆ ಮಾಡು ತಂದೆ. ಕಲ್ಯಾಣಿ, ಊಟ ಮಾಡೋ ಟೈಮ್ ಆಯ್ತು. ಇನ್ನು ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಿದ್ದೀರಾ? ಬನ್ನಿ. ಎಲ್ಲರೂ ಯೋಚನೆ ಮಾಡ್ತಾ ಹಸುವಿನ ವಿಷಯನೇ ಮರ್ತೋಗಿರೋ ಹಾಗಿದೆ. ಯೋಚನೆ ಎಲ್ಲ ಏನೂ ಇಲ್ಲ ತಾತ. ಇಲ್ಲಿ ನೋಡಿ, ಮಗು ಜೊತೆ ಆಟ ಆಡ್ತಾ ಇದ್ವಿ ಅಲ್ವಾ ಆಫೀಸರ್? ಯೋಚನೆ ಇಲ್ಲದೆ ಹೇಗಿರುತ್ತೆ? ಯೋಚನೆ ಯಾವಾಗಲೂ ಅನ್ನ ಬೇಡ ಅಂತಾನೆ ಹೇಳೋದು. ಅದನ್ನ ಬಿಟ್ಟು ಬನ್ನಿ, ಎಲ್ಲರೂ ಸೇರಿ ಊಟ ಮಾಡೋಣ ಬನ್ನಿ. ಏನಮ್ಮ ಇವತ್ತಿನ ಸ್ಪೆಷಲ್? ಗೋಬಿ ಪರಾಟ, ಆಲೂ ಫ್ರೈ. ಗೋಬಿ ಪರೋಟಾನಾ? ಅದು ಸಾಕು. ಆಫೀಸರ್ಗೆ ಅದಂದ್ರೆ ತುಂಬಾನೇ ಇಷ್ಟ. ಅಲ್ವಾ? ಮತ್ತಿನ್ಯಾಕ್ ತಡ, ಊಟ ಮಾಡೋರಂತೆ ಬನ್ನಿ. ಪಾರ್ವತಿ, ನಿನಗೇನಿಷ್ಟನೋ ಇವನಿಗೂ ಅದೇ ಇಷ್ಟ. ಇಬ್ರಿಗೂ ಇಷ್ಟ ಆಗಿರೋ ಅಡ್ಗೆ. ಹೊಟ್ಟೆ ತುಂಬಾ ಊಟ ಮಾಡಿ ಬನ್ನಿ. ಆಫೀಸರ್ ಬನ್ನಿ. ಹೇಳು ಶೌರ್ಯ, ಹೇಳು. ನಿಮ್ಮ ಅಡಿಗೆ ನೀವು ತಿನ್ಕೊಳ್ಳಿ, ನಮ್ಮ ಅಡಿಗೆ ನಾವು ಮಾಡ್ಕೊಂಡಿದ್ದೀವಿ.
ನಿಮ್ಮ ಅಡಿಗೆ ನಮ್ಮ ಅಡಿಗೆ ಅಂದ್ರೆ ಏನ್ ದಮಯಂತಿ? ಮುಂದಿನ ಜಾಗ್ರತೆಗೋಸ್ಕರ ನಮ್ಮ ಅಡಿಗೆನ ನಾನು ಈಗ್ಲೇ ಮಾಡ್ಕೊಂಡಿದ್ದೀನಿ ಬಿಡು. ನೀವು ನಾವು ಅಂತ ಹೀಗೆ ಬೇರೆ ಮಾಡಿ ಮಾತಾಡೋದನ್ನ ಬಿಡಲ್ವಾ ನೀನು? ಏನ್ ಮಾಡಕ್ಕಾಗತ್ತಮ್ಮ? ನನ್ ಮಗನ್ಗೆ ಇವಾಗ ಕೆಲ್ಸ ಇಲ್ಲ. ನನ್ನ ಗಂಡ ಹೇಗೂ ಮನೇಲಿ ಓಡಾಡ್ಕೊಂಡು ದಂಡಕ್ ಬಿದ್ದಿರೋ ಮನುಷ್ಯ. ಮನೆ ಗಂಡಸರು ಖಾಲಿ ಇದಾರೆ ಅಂದ್ರೆ 1000 ಮಾತುಗಳು ಬರುತ್ತೆ. ಸೂಜಿಲಿ ಗುಂಡಿಗೆಗೆ ಚುಚ್ಚುತ್ತಾರೆ. ಯಾರಾದ್ರೂ ಒಂದು ಮಾತಂದ್ರೆ ನನ್ ಗಂಡ ಸಹಿಸ್ಕೋಬಹುದು, ಆದ್ರೆ ನನ್ನ ಮಗ ಸಹಿಸ್ಕೊಳ್ಳಲ್ಲ. ಅವನಲ್ಲ, ಅವನಿಗಂದ್ರೆ ಮೊದಲು ನಾನೇ ಸಹಿಸ್ಕೊಳ್ಳಲ್ಲ. ಏನ್ ದಮಯಂತಿ ನೀನು? ಯಾಕೆ ಏನೇನೋ ಊಹೆ ಮಾಡ್ಕೊಳ್ತಿದೀಯಾ? ಇಲ್ಲಿ ಯಾರು ಏನು ಅಂದಿಲ್ಲ ಅನ್ನಬೇಕು ಅನ್ನೋ ಆಲೋಚನೆ ಕೂಡ ಒಬ್ರಿಗೂ ಇಲ್ಲ. ಅನ್ನಲ್ಲ ಅನ್ನಲ್ಲ ಅಂತಾನೆ ಇದಕ್ ಮುಂಚೆ ತುಂಬಾ ಅಂದ್ಬಿಟ್ಟಿದ್ದೀರಾ. ನಾವು ಅನ್ನಿಸ್ಕೊಂಡಿದೀವಿ, ಆದ್ರೆ ನನ್ನ ಮಗನ ವಿಚಾರದಲ್ಲಿ ಆ ಅವಕಾಶನ ನಾನು ಯಾರಿಗೂ ಕೊಡೋದಿಲ್ಲ. ಯಾರು ಏನು ಹೇಳ್ದೆ ಇದ್ರು ಯಾಕತ್ತೆ ಹಾಗೆ ಮಾತಾಡ್ತೀರಾ? ನೀನೇನು ನಿಮ್ಮಮ್ಮನ್ ಗೊತ್ತಾಸ್ರೇನಾ? ಅಮ್ಮ ಇವಾಗ ಏನಾಯ್ತು ಅಂತ? ನೀನು ಮಧ್ಯದಲ್ಲಿ ಮಾತಾಡ್ಬೇಡ ಶೌರ್ಯ. ಕೆಲ್ಸ ಹೋಗಿದೆ ಅಂತ ನೀನ್ ಸಂಕಟ ಪಡ್ತಿದ್ರೆ ಅವಳು ಅವ್ರ ಅಮ್ಮನ ಪರ ವಹಿಸ್ಕೊಂಡ್ ಬರ್ತಾ ಇದ್ದಾಳೆ. ಮಕ್ಕಳು ತಾಯಿ ಪರ ಮಾತಾಡದೆ ಇನ್ಯಾರ ಪರ ಮಾತಾಡ್ತಾರೆ? ಆದ್ರೂ ಇವಾಗ ಅನುಪಮ ಏನಂದ್ಲು? ಏನು ಅಂದೇ ಇರೋ ಹಾಗೆ ಇರ್ತಾಳೆ, ಆದ್ರೆ ಎಲ್ಲಾನು ಅಂದಿರ್ತಾಳೆ. ಅಮ್ಮ ಮಗಳು ಇಬ್ರು ಒಂದೇನೆ. ಶೌರ್ಯನ ಕೆಲಸ ಹೊರಟೋದ್ ನೋವು ನಮ್ಗಿಲ್ಲ ಅಂತ ಯಾಕೆ ಅನ್ಕೊಳ್ತಿದ್ಯಾ ನೀನು? ಹೌದಾ? ಇದ್ಯಾ? ಅದಕ್ಕೇನೇನೋ ಪಾಪ ಭಯದಲ್ಲಿ ಒಂದೇ ಏಟಿಗೆ ಸಿಕ್ಕಾಕೊಂಡ್ರಿ. ಅತ್ತೆ, ನೋವು ಅಂದ್ರೆ ಹೊರಗಡೆ ತೋರಿಸಿದ್ರೆ ಮಾತ್ರ ನಿಜ ಅಂತಾನಾ? ಇಲ್ಲಮ್ಮ, ಬೀರುಳ್ಳಿ ದುಡ್ಡನ್ನ ಇಟ್ಟ ಹಾಗೆ ಅದನ್ನು ಒಳಗಡೆ ಬಚ್ಚಿಟ್ಕೋತಾರೆ. ಅಷ್ಟಕ್ಕೂ ಅವ್ರಿಗೆ ಹೇಳಿ ಪ್ರಯೋಜನ ಇಲ್ವೇ? ಮೊದ್ಲು ನಿನಗೆ ಹೇಳ್ಬೇಕು. ಅವನಿಗೆ ಹೆಂಡತಿ ಆಗಿದ್ಯಾ, ನನಗ್ ಸೊಸೆ ಆಗಿದ್ಯಾ, ಆದ್ರೆ ನಿನ್ನಿಂದ ಒಂದು ಪೈಸದ ಉಪಯೋಗನೂ ಇಲ್ಲ. ವರದಕ್ಷಿಣೆ ಇಲ್ದೆ ಖಾಲಿ ಕೈಯಲ್ಲಿ ಮನೆಗ್ ಬಂದೆ. ಹೋಗ್ಲಿ, ಕಾಣಿಕೆಗಳೇನಾದ್ರೂ ಬಂತ ಅಂತಂದ್ರೆ ನಮ್ಮ ಹತ್ರ ತಗೋತಿರೇ ಹೊರತು ಕೊಡೋ ಅಂತ ಅಭ್ಯಾಸನೇ ಇಲ್ಲ. ನಮಗ್ ಕಷ್ಟ ಬಿಟ್ರೆ ಕಷ್ಟ ಕಳಿಯೋ ಅಂತದ್ದೇನಾದ್ರೂ ಇದ್ಯಾ? ಹಣೆ ಬರಹ ಸರಿ ಇಲ್ದೆ ಆ ಸಂಪದ ಹೋಗುವಾಗ ನಿನಗ್ ದಾರಿ ತೋರಿಸ್ಬಿಟ್ಟು ಹೋದ್ಲು. ನೀನ್ ಬಂದು ಒಕ್ಕರ್ಸ್ಕೊಂಡಿದ್ಯಾ. ಅತ್ತೆ, ಕಲ್ಯಾಣಿ ಸುಮ್ನಿರು. ಏನು ಮಾತಾಡಿದ್ದು ಸಾಕು, ನಿಲ್ಸು. ಬಾಯಿದೆ ಅಂತ ಇಷ್ಟ ಬಂದ ಹಾಗೆ ಮಾತಾಡೋದೇನಾ? ಯಾವಾಗ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ ನಿನ್ಗೆ? ಇನ್ನು ಸಾಕ್ ಬಿಡಿ, ನಡೀರಿ ಊಟ ಮಾಡೋಣ. ನೀವ್ ಮಾಡಿ. ನಮ್ಮ ಅಡಿಗೆ ನಮಗಿದೆ, ನಮ್ಮನ್ನ ನಾವ್ ತಿಂತೀವಿ. ಬಾ ಶೌರ್ಯ. ಅಮ್ಮ ಅಮ್ಮ ಬಾರೋ, ಅಮ್ಮ ಬಾ, ಬನ್ನಿ.